श्रीमते रामानुजाय नमः। श्रीमते निगमान्त महादेशिकाय नमः। ಶುಭೋದಯ. ನಿತ್ಯ ವಿಧಿಗಳಲ್ಲಿ ಬ್ರಹ್ಮಯಜ್ಞ ಇದು ನೋಡಿದ್ರೆ ಒಂದು ದಿನವನ್ನ 5 ಕಾಲ ಮಾಡಿದ್ರು ರಾಮಾನುಜರು. ಅಭಿಗಮನ, ಉಪಾದಾನ, ಯಜ್ಞ, ಸ್ವಾಧ್ಯಾಯ, ಯೋಗ ಅಂತ. ಅದರಲ್ಲಿ ಉಪಾದಾನ ಅನ್ನೋದು 2ನೇ ಕಾಲದಲ್ಲಿ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಏನಂದ್ರೆ ಬೆಳಗಿನಲ್ಲಿ ಎಲ್ಲ ಮುಗಿದಿರುತ್ತೆ. ಬ್ರಹ್ಮಯಜ್ಞವೂ ಕೂಡ ಇದರಲ್ಲೇ ಆಗ್ಬೋದು. ನಾವು ಏನು ಸಂಪಾದನೆ ಮಾಡ್ತೀವಿ ಅದು ಕೂಡ ಉಪಾದಾನದಲ್ಲಿ ಸೇರುತ್ತೆ. ಸಿದ್ಧತೆಗಳಿದೆಲ್ಲ ನಮ್ಮ ಬಾಳೆ ಭಗವಂತನಿಗೆ ನಡೆಸುವ ಆರಾಧನೆ. ಯದ್ಯತ್ ಕರ್ಮ ಕರೋಮಿ ತತ್ವದಗ್ರಂ ಶ್ರೀಮನ್ನಾರಾಯಣ ಅಥವಾ ಆರಾಧನಂ ಅಂತ. ಅದಕ್ಕಾಗಿ ನ್ಯಾಯವಾದ ರೀತಿಯಲ್ಲಿ ಭಕ್ತಿ, ಶ್ರದ್ಧೆ, ಪ್ರೀತಿಯಿಂದಲೇ ಏನು ಬುದ್ಧಿಯಾಗ ಭಗವಂತನಲ್ಲಿ ನೀಡಿದ್ದಾನೋ ಅದರಲ್ಲಿ ಶ್ರದ್ಧೆಯಿಂದ ನಡೆಸಿ ಅದರಲ್ಲಿ ನ್ಯಾಯವಾದ ಮಾರ್ಗದಲ್ಲಿ ಸಂಪಾದಿಸಿದ ಹಣದಿಂದ ಭಗವಂತ ಕುಟುಂಬಕ್ಕೆ ಬೇಕಾಗುವಂತಹ ವಸ್ತುಗಳನ್ನ ಇವುಗಳನ್ನ ತರುವಂತದ್ದು. ಇನ್ನು ಈ ಆರಾಧನೆ, ಭಗವದ್ ಆರಾಧನೆ ಎನ್ನುವುದು ಇಜ್ಜಾಗಾಲ 3ನೇದ್ರಲ್ಲಿ ಬದ್ದೆ. ಇಜ್ಜಾಗಾಲ ಸ್ಥಿತಿಯೋ ಯಮ್ಮಕ್ಕಳು ವಂಶ ಸೌಪಾಗತೋಹೋ ಅಂತ. ಸೊ ಆರಾಧನೆ ಆಕ್ಚುಲಿ ಸಾಮಾನ್ಯವಾಗಿ ಯಾರು ನಿವೃತ್ತರಾಗಿದ್ದಾರೆ ಅವರುಗಳೆಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಬೋದು. ಅದಕ್ಕೆ ಮೊದಲೇನು ಅಂದ್ರೆ ಅಗ್ನಿ ಕಾರ್ಯವನ್ನ ನಡೆಸುವಂತವ್ರು, ಗೃಹಸ್ಥರಾದವರು ಉಪಾಸನೆ ಮಾಡಬೇಕು. ಬ್ರಹ್ಮಚಾರಿಗಳು ಸಂವಿಧಾನವನ್ನು ನಡೆಸೋದು ಬೆಳಗ್ಗೆ ಸಂಜೆ 2 ಹೊತ್ತು ಕೂಡ. ಬಹಳ ಸುಂದರವಾದ ಮಂತ್ರಗಳು ಸಂವಿಧಾನದಲ್ಲಿ. ಯತ್ತೇಗ್ನೇ ತೇಜಸ್ತೇನ ಅಹಂ ತೇಜಸ್ವಿ ಭೂಯಾಸಂ, ಯತ್ತೇಗ್ನೇ ವರ್ಚಸ್ತೇನ ಅಹಂ ವರ್ಚಸ್ವಿ ಭೂಯಾಸಂ, ಯತ್ತೇಗ್ನೇ ಹರಸ್ತೇನ ಅಹಂ ಹರಸ್ವಿ ಭೂಯಾಸಂ, ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಅಗ್ನಿ ತೇಜೋ ದದಾತು, ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಇಂದ್ರ ಇಂದ್ರಿಯಂ ದದಾತು, ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು. ಅಗ್ನಿಯನ್ನ ಪ್ರಾರ್ಥನೆ ಮಾಡಿ ಒಳ್ಳೆ ಬ್ರಹ್ಮ ತೇಜಸ್ಸು, ವರ್ಚಸ್ಸು, ಮೇಧ, ಧೀಶಕ್ತಿ, ಮುಂದಕ್ಕೆ ಒಳ್ಳೆಯ ಬಾಳು, ಉತ್ತಮವಾದ ಬಾಳು ಎಲ್ಲವನ್ನೂ ನೀಡು ಅಂತ ಅಂದ್ಬಿಟ್ಟು. ಇದು ಬರೀ ಬ್ರಹ್ಮಚಾರಿಗಳು ಕೇಳೋದಲ್ಲ, ಗೃಹಸ್ಥನು ಕೂಡ ಪ್ರಾರ್ಥನೆ. ವೇದದಲ್ಲಿ ಮಂತ್ರಗಳೆಲ್ಲ ಇದೆ. ಬ್ರಹ್ಮಚಾರಿಗೆ ಬೇರೆ ಅಗ್ನಿಕಾರ್ಯ ಇಲ್ಲ, ಬರೀ ಸಂವಿಧಾನ ಅನ್ನುವಂಥದ್ದು. ಬೆಳಗ್ಗೆ ಸಂಜೆ 2 ಹೊತ್ತು ಒಂದು 15-20 ಸಮಿತಿಗಳನ್ನ ಇಟ್ಕೊಂಡು ತುಪ್ಪದಲ್ಲಿ ಅಗ್ಗಿ ಒಂದೊಂದನೇ ಪರಿತ್ವಾಗನೆ ಪ್ರೊಸೀಜರ್ ಇದೆ. ಸಂವಿಧಾನದ ಕ್ರಮ ಎಲ್ಲ. ಗೃಹಸ್ಥರಾದವರು ಉಪಾಸನೆ, ಪತ್ನಿ ಒಳ್ಳೆಗೂಡಿ ಇದನ್ನ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಮಾಡುವಂಥದ್ದು. ಪ್ರತಿದಿನ ಇದನ್ನ ನಡೆಸಿದ್ರೆ ಅವರನ್ನ ಅಗ್ನಿಹೋತ್ರಿ ಅಂತ ಕರೀತಾರೆ. ಇವರೆಲ್ಲ ಪ್ರತಿದಿನ ಮಾಡೋರು ನಿತ್ಯ ಅಗ್ನಿಹೋತ್ರಿಗಳು. ಪ್ರತಿದಿನ ಮಾಡೋಕ್ಕಾಗ್ದಿದ್ರೆ ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆನಾದ್ರೂ ಮಾಡಿದ್ರೆ ಮಾಸ ಅಗ್ನಿಹೋತ್ರ ಅಂತ. ಅದಕ್ಕಾಗಿ ಬಂದಿದ್ದು ಇಷ್ಟಿಗಳು. ಅಮಾವಾಸ್ಯೆ ಹುಣ್ಣಿಮೆಯ ಮಾರನೇ ದಿನ ಪ್ರಥಮೆಯಲ್ಲಿ ನಡೆಸುವಂತಹದ್ದು. ಅಗ್ನಿಯಲ್ಲೇನೆ ಸ್ವಲ್ಪ ಅನ್ನವನ್ನ ಸಿದ್ಧ ಮಾಡಿ ಹೋಮದ ಇದರಲ್ಲಿ 2 ಆವತಿಗಳು. ಇದು ಇಷ್ಟಿ ನಡೆಯುವಂತಹದ್ದು. ಶರದ್ ಋತುವಿನಲ್ಲಿ ಆಶ್ವೀಜ, ಕಾರ್ತೀಕ, ಶರದ್ ಋತು ಆ ತಿಂಗಳಲ್ಲಿ ಸಾಮಾನ್ಯವಾಗಿ ಧಾನ್ಯವೆಲ್ಲ ಬಂದಿರುತ್ತೆ. ಅದರಲ್ಲಿ ಆಗ್ರೇಯಣ ಅಂತ ಇಷ್ಟಿಯ ಜೊತೆಗೆ ಆಗ್ರೇಯವನ್ನು ನಡೆಸುವಂತಹದ್ದು. ಕಡೆಯಲ್ಲಿ ಶರೀರವನ್ನ ಬಿಟ್ಟ ಮೇಲೆ ಶರೀರವನ್ನ ಸಂಸ್ಕಾರ ನಡೆಸಿದೆ, ಅದಕ್ಕೆ ಅಂತ್ಯ ಇಷ್ಟಿ ಅಂತ ಹೆಸರು. ಕಡೆಯ ಇಷ್ಟಿ ಅದು. ಶರೀರವನ್ನೇ ಇದಾಗಿ ಭಗವಂತನಿಗೆ ಸೌದೆ ಅದನ್ನು ಸೇರಿಸಿ ಭಗವಂತನಿಗೆ ತಲುಪಿಸುವಂತಹದ್ದು. ದತ್ವತೆ ಸ್ವಾಹ ದಂತಗಾಯ ಸ್ವಾಹ ಇತಿ ಶರೀರ ಹೋಮಾಂಜುಹೋತಿ ಪಿತೃಲೋಕಮೇವ ತೈರ್ಯಜಮಾನೋ ಅವರುಂಧೇ ಅಂತಿದೆ. ಛಿದ್ರ ಶ್ವೇದಗಳಲ್ಲಿ ಬರುತ್ತೆ ಮಂತ್ರ. ಶರೀರ ಹೋಮ ಕಡೆಯಲ್ಲಿ ಮಾಡಿಸೋದು, ಅದಕ್ಕೆ ಅಂತ್ಯ ಇಷ್ಟಿ ಅಂತ ಮಾತ್ರ. ಇಷ್ಟಿ ಅನ್ನೋದಕ್ಕಾಗಿ ಹೇಳಿದೆ ನಾನು. ಇದನ್ನ ನಡೆಸುವಂತಹದ್ದು. ಉಪಾದಾನದಲ್ಲಿ ಆರಾಧನೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು. ಪೂಜಾ ರೂಮ ಬಹಳ ಶುದ್ಧವಾಗಿರ್ಬೇಕು. ವಾರಕ್ಕೊಂದ್ಸಲಿನೋ ಇಲ್ಲ 2-3 ದಿವಸಕ್ಕೊಂದ್ ದಿವಸಲಿನಾದ್ರೂ
ಎಲ್ಲ ಶುದ್ಧಿಯನ್ನು ಮಾಡಬೇಕು. ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಆರಾಧನೆ ಪಾತ್ರಗಳು ಅರ್ಘ್ಯ, ಪಾದ್ಯ, ಆಚಮನೀಯ, ಶುದ್ಧೋದಕ, ಸ್ನಾನೀಯ, ಆಗ್ನೇಯಾದಿಕ್ರಮೇಣ ಉಪಾದಾನದ ಜೊತೆಗೆ ಈ ಅಭಿಗಮನ, ಉಪಾದಾನ. ಅಭಿಗಮನ ಅನ್ನೋದು ಮೊದಲನೇದಾಯ್ತಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ. ಉಪಾದಾನದಲ್ಲಿ ಸ್ಥಿತಿಗಳು. ತುಳಸಿಯನ್ನ ಮಂಗಳವಾರ, ಶುಕ್ರವಾರ ಇಲ್ಲ ಭಾನುವಾರ ದಿವಸಗಳಲ್ಲಿ ಕುಯ್ಬಾರ್ದು. ಪುರುಷರಾದವರು ಇದ್ ಮಾಡ್ಬೇಕು. ಸ್ತ್ರೀಯರಾದವರು ಪ್ರತಿದಿನ ತುಳಸಿ ಪೂಜೆ ಮಾಡಿ ಅದಕ್ಕೆ ನೀರು ಹಾಕಿ ಎಲ್ಲ ಮಾಡಿ ಪೂಜೆಯನ್ನ ಮಾಡುವಂತದ್ದು. ದಳಗಳನ್ನ ಉಗುರಿನಿಂದ ಚಿವುಟದೆ, ನಿಧಾನವಾಗಿ ಉಗುರಿನಿಂದ ಚಿವುಟದೆ ತುಳಸಿಯನ್ನ ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ ತುಳಸಿಂ ಕ್ಷಮಸ್ವ ಅಂತ ತುಳಸಿ ಕ್ಷಮಾ ಪ್ರಾರ್ಥನೆ ಇದೆ. ಅದನ್ನ ಮಾಡಿ ಆಮೇಲೆ ತುಳಸಿಯನ್ನ ಆಹರಣ ಮಾಡಬೇಕು. ತುಳಸ್ಯಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೆ, ಕೇಶವಾರ್ಥಂ ಲುನಾಮಿ ತ್ವಾಂ ವರದಾ ಭವ ಶೋಭನೆ, ಮೋಕ್ಷೈಕ ಹೇತೋರ್ಧರಣಿ ಪ್ರಸೂತೆ, ವಿಷ್ಣು ಸಮಸ್ತಸ್ಯ ಗುರೋಃ ಪ್ರಿಯೇತೆ, ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ ತುಳಸೀಂ ಕ್ಷಮಸ್ವ, ಪ್ರಸೀದ ಮಮ ದೇವೇಶಿ ಪ್ರಸೀದ ಹರಿವಲ್ಲಭೆ, ಕ್ಷೀರೋದ ಮತನೋದ್ಭೂತೆ ತುಳಸಿ ತ್ವಂ ಪ್ರಸೀದ ಮೇ ಅಂತ ತುಳಸಿಯನ್ನ ಪ್ರಾರ್ಥನೆ ಮಾಡಿ ತುಳಸಿಯನ್ನ ಬಿಡಿಸಿಟ್ಕೊಳ್ಳೋದು. ಈ ತುಳಸಿಯನ್ನ ಮಂಗಳವಾರ, ಏಕಾದಶಿ ಈ ದಿವಸಗಳಲ್ಲೆಲ್ಲ ಮಾಡಬಾರ್ದು ಅಂತ ಹೇಳಿದ್ನಲ್ಲ. ಅರವಾರೆ, ಶುಕ್ರವಾರ ಹೆಚ್ಚು, ಅದಕ್ಕೊಂದು ಶ್ಲೋಕ ಇದೆ. ಭಾನುವಾರ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಮೊದಲೇನೆ 2-3 ದಿವಸಕ್ಕೆ ಆಗುವಷ್ಟು ತುಳಸಿಯನ್ನು ತಗೊಂಡು ಒಂದು ಬಟ್ಟೆ ಚಿಕ್ಕದಾಗಿ ಕರವಸ್ತ್ರ ತರ ಅದನ್ನ ನೀರಿನಲ್ಲಿ ನೆನೆಸ್ಬಿಟ್ಟು ಅದರಲ್ಲಿ ತುಳಸಿನ ಇಟ್ಬಿಟ್ಟು ಒಂದು ಇದರಲ್ಲಿ ಕಂಟೈನರ್ ನಲ್ಲಿ ಇಟ್ಟಿದ್ರೆ 2-3 ದಿವಸ ಅದು ಬಾಡೋದಿಲ್ಲ, ಏನು ಚೆನ್ನಾಗಿರುತ್ತೆ. ಮತ್ತೆ ತುಳಸಿ ಒಣಗಿದ್ರು ಕೂಡ ಸಮರ್ಪಣೆ ಮಾಡ್ಬೋದು ಅನ್ನೋದು ತುಳಸಿಗಿರುವಂತ ಗ್ರೇಟ್ನೆಸ್. ಪುಷ್ಪಗಳನ್ನ ಅವತ್ತಿನ ದಿವಸ ಹಾಕಿದ್ರೆ ಆಯ್ತು, ಮಾರನೇ ದಿವಸಕ್ಕೆ ಅದನ್ನೆಲ್ಲ ತೆಗೆದು ಶುದ್ಧಿ ಮಾಡೋದು ಇವೆಲ್ಲ. ಸೊ ಉಪಾದಾನದಲ್ಲಿ ಇವೆಲ್ಲ ಸೇರ್ಕೊಳ್ಳುತ್ತೆ. ಪಾತ್ರೆಗಳನ್ನೆಲ್ಲ ಶುದ್ಧೀಕರಣ, ಆರಾಧನಾ ಪಾತ್ರೆಗಳು ಇವುಗಳೆಲ್ಲದನ್ನು ಸಿದ್ಧ ಮಾಡ್ಕೊಳ್ಳೋದು, ತುಳಸಿಯನ್ನ ಸಂಗ್ರಹಿಸುವಂತದ್ದು. ಆಮೇಲೆ ಆರಾಧನೆ ನಮಗೆ ತುಂಬಾ ಆತ್ಮೀಯರಾದವರಿಗೆ ನಾವು ನೀಡುವಂತ ಒಂದು ಸೇವೆ. ನಾನು ಈ ಆರಾಧನೆ ಬಗ್ಗೆ ವಿವರವಾದ ಒಂದು ಇದನ್ನೇ ಮಾಡಿದೆ, ಡೆಮಾನ್ಸ್ಟ್ರೇಷನ್, ಇದ್ರ ಜೊತೆಗೆ ವಿಡಿಯೋ ಪ್ರೆಸೆಂಟೇಷನ್, ಅದನ್ನು ಇದ್ರ ಜೊತೆ ಕಳಿಸ್ತಾರೆ ನನಗೆ. ನಮಗೆ ತುಂಬಾ ಆತ್ಮೀಯನಾದವನು ಭಗವಂತ, ಪರಮಾತ್ಮೀಯ. ಅವನು ರಾಜಾದಿ ರಾಜ, ಸರ್ವಲೋಕಕ್ಕೂ ಅವನಿಗಿಂತ ಅಧಿಕರೂ ಇಲ್ಲ, ಸಮರೂ ಇಲ್ಲ. ಅದರಿಂದ ಅವನಿಗೆ ಪ್ರೀತಿಪೂರ್ವಕವಾಗಿ 6 ಆಸನಗಳನ್ನ ನೀಡಿ ನಡೆಸುವಂತಹದ್ದು ಭಗವದ್ ಆರಾಧನೆ. ಇಜ್ಜಾಕಾಲಸ್ತುತಿ ಯೋಯಂ ಅಕ್ನೋಂಶ ಸೌಭಾಗತಃ ಸಮೃದ್ಧಾಶ್ಚೈವ ಸಂಭಾರಾಃ ಕಲ್ಪಿತಾನ್ಯಾಸನಾನಿ ಚ. ನಾವು ಈ ಎಲ್ಲ ಕೆಲಸಗಳನ್ನು ಪೂರ್ವಾಭಿಮುಖವಾಗಿ ಏನೇ ಕುತ್ಕೊಂಡು ಮಾಡೋದು. ಈಗ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಪೂಜಾ ಕುರ್ಗ್ರಹ ಇದೆ ಅಂತ ಅಂದ್ರೆ ಅದು ಯಾವ ದಿಕ್ಕಿನಲ್ಲಾದ್ರೂ ಇರ್ಲಿ, ಆದ್ರೆ ನೀವು ಮಾತ್ರ ದಕ್ಷಿಣಕ್ಕೆ ಕೂತ್ಕೋಬಾರದು. ಅದೇನು ಅಂತಂದ್ರೆ ಇನ್ನೊಂದು ಸ್ವಲ್ಪ ಸ್ಪಷ್ಟೀಕರಣ. ಭಗವಂತನ ಬಲಭಾಗದಲ್ಲಿ ನಾವು ಕೂತ್ಕೋಬೇಕು. ನಮ್ಮ ಬಲಭಾಗಕ್ಕೆ ಆರಾಧನಾ ದ್ರವ್ಯಗಳು, ಪೂಜಾ ದ್ರವ್ಯಗಳೆಲ್ಲ ಬಲಗಡೆಯಲ್ಲಿ ಇರ್ಬೇಕಲ್ಲಿ ಸಿಗ್ಬೇಕು. ಅರ್ಘ್ಯಂ ಸಮರ್ಪಯಾಮಿ ಅಂತ ಭಗವಂತನಿಗೆ ಕೈಗೆ ನೀರನ್ನು ತೋರಿಸಿ ಅದನ್ನ ಪ್ರತಿಗ್ರಹ ಪಾತ್ರದಲ್ಲಿ ಬಿಡೋದು. ಪಾಜ್ಯಂ ಸಮರ್ಪಯಾಮಿ ಅಂತ. ಹೀಗೆ ಮಾಡಬೇಕಾದ್ರೆ ನಾವು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು, ಅಂದ್ರೆ ಭಗವಂತನ ಪೂಜಾ ರೂಮ ಪಶ್ಚಿಮಕ್ಕೆ ಮುಖವಾಗಿದ್ರೆ, ಪಶ್ಚಿಮಾಭಿಮುಖವಾಗಿದ್ರೆ ನಾವು ಅವನ ಬಲಭಾಗದಲ್ಲಿ ಕೂತ್ಕೊಂಡ್ರೆ ದಕ್ಷಿಣಕ್ಕೆ ಬರ್ತೀವಿ. ಅದಕ್ಕಾಗಿ ಪೂಜಾ ರೂಮನ ಮಾಡೋದು ಇನ್ನೇನು ಬದಲಾಯಿಸಿ ಅಂತ ಹೇಳೋಲ್ಲ. ಪೂಜಾ ರೂಮ ಹೇಗಿದೆಯೋ ಹಾಗೆ ಇರಲಿ, ಫೋಟೋಗಳು ಎಲ್ಲ ಒಳಗೆ ಇರ್ಲಿ. ಸಾಲಿಗ್ರಾಮವನ್ನು ಮಾತ್ರ ನೀವು ತಿರುಗಿಸಿ. ಸಾಲಿಗ್ರಾಮವನ್ನು ಭಗವಂತ ಸರ್ವತೋಮುಖ, ಅವನಿಗೆ ಏನು ತೊಂದರೆ ಇಲ್ಲ. ಅವನ ದಕ್ಷಿಣಾಭಿಮುಖ ಕೂತ್ಕೊಂಡ್ರೆ ದಕ್ಷಿಣದಕ್ಕೆ ಬಲಭಾಗ, ನಾವು ಪೂರ್ವಾಭಿಮುಖ ಕೂತ್ಕೊಳ್ತೀವಿ. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾವು ಆರಾಧನೆ ಮಾಡುವಂಥದ್ದು ಬಹಳ ಶ್ರೇಷ್ಠ. ನಮ್ಮ ಎಡಭಾಗದಲ್ಲಿ ಭಗವಂತನ ವಿಗ್ರಹ ಇರ್ಬೇಕು. ಸಾಲಿಗ್ರಾಮವು ಇಲ್ಲ ವಿಗ್ರಹವನ್ನು ಇಟ್ಕೊಂಡು ನಡೆಸುವಂತ.
ಪೂಜಾ ಮಾಡುವಂತಹದ್ದು ಸಾಲಿಗ್ರಾಮಕ್ಕೆ ಪ್ರತಿದಿನ. ಸಾಲಿಗ್ರಾಮದ ತೀರ್ಥವನ್ನು ಪ್ರತಿದಿನ ಸ್ವೀಕಾರ ಮಾಡಬೇಕು. ಅದು ಬಹಳ ಶ್ರೇಯಸ್ಕರವಾದದ್ದು. ನಮ್ಮೆಲ್ಲ ರೋಗಗಳಿಗೆ ಇವುಗಳಿಗೆ ಪರಿಹಾರ ಸಾಲಿಗ್ರಾಮ ಶಿಲಾ ಇದರಿಂದ ತೀರ್ಥ, ಅದನ್ನ ಪ್ರತಿದಿನ ಸ್ವೀಕಾರ ಮಾಡಬೇಕು ಅನ್ನೋದು ಎಲ್ಲ ಗೃಹ ಸೂತ್ರಗಳಲ್ಲೂ ಹೇಳುವಂತ. ಸಾಲಿಗ್ರಾಮದ ಪೂಜೆ ಮಾಡೋದಕ್ಕೆ ಏನು ಅರ್ಹತೆ ಅಂತಂದ್ರೆ ಸಮಾಶ್ರಯಣವಾಗಿರ್ಬೇಕು. ಸಮಾಶ್ರಯಣ ಆದ್ರೆ ಮಾತ್ರ ಸಾಲಿಗ್ರಾಮವನ್ನು ಮುಟ್ಟಿ ಅದನ್ನ ಮಾಡೋದಕ್ಕೆ ಇದೆ. ಸ್ತ್ರೀಯರು ಸಾಲಿಗ್ರಾಮದ ಪೂಜೆಯನ್ನು ಮಾಡಾಗಿಲ್ಲ. ಸ್ತ್ರೀಯರಿಂದ ಆರಾಧ್ಯವಾದ ತೀರ್ಥ ಸ್ವೀಕಾರಾರ್ಹವಲ್ಲ ಅಂತ ಸ್ಮೃತಿಗಂತೂ ಹೇಳುತ್ತೆ. ಇದರಿಂದ ಅವ್ರನ್ನೇ ನಿಂದನೆ ಮಾಡಿದ್ದು ಅಂತಲ್ಲ, ಪುರುಷನಿಗೆ ಇದು ಪ್ರಧಾನವಾದಂತಹ ಕೃತಿ. ಮನೆಯಲ್ಲಿ ಪುರುಷರಿದ್ರೆ ಅವರು ನಡೆಸಬೇಕು. ಏನೋ ಕಾರಣಾಂತರದಿಂದ ಯಾರು ಇಲ್ಲ, ಬರೀ ಸ್ತ್ರೀಯರೇ ಇದ್ದಾರೆ ಅಂತಂದ್ರೆ ಅವರುಗಳು ಮಾಡಬಹುದು. ಅದು ಸ್ತ್ರೀ ಪೂಜಾ ವಿಧಿ, ಅದು ಬೇರೆ ಬರುತ್ತೆ. ವೇದ ಮಂತ್ರಗಳಿಲ್ಲದೆ ಸಾಲಿಗ್ರಾಮವನ್ನು ಕೈಯಿಂದ ಸ್ಪರ್ಶಿಸದೆ ಸಂಪುಟದ ಬಾಗಿಲನ್ನು ತೆಗೆದು ಕಡ್ಡಿ ಕರ್ಪೂರ ಇದನ್ನ ಶ್ರೇಯಕಾಂತಾಯ ಕಲ್ಯಾಣ ಮಂಗಳಂ ಕೌಸಲೇಂದ್ರಾಯ ವೇದ ಮಂತ್ರಗಳಿಲ್ಲದೆ ಭಗವಂತನಿಗೆ ಪೂಜೆ ಮಾಡಿ ಸ್ವೀಕಾರ ಮಾಡಬಹುದು. ಅವರು ಕೂಡ ಆರಾಧನೆ ಇದು. ಈ ಆರಾಧನೆಯನ್ನ ಮಾಡಬೇಕಾದ್ರೆ ಏನನ್ನು ತಿಂದಿರಬಾರ್ದು, ಕಾಫಿಯನ್ನು ಕುಡಿದಿರಬಾರ್ದು. ಯಾಕೆ ಬೇಡ ಇದೆಲ್ಲ ತಿನ್ನೋದು ಮಾಡೋದು ಅಂದ್ರೆ, ನೀವು ಮಲಮೂತ್ಸರ್ಜನೆಗೆ ಹೋದ್ರೆ ನೀವು ಧರಿಸಿರೋ ವಸ್ತ್ರ ಎಲ್ಲ ಮೈಲಿಗೆ ಆಗುತ್ತೆ. ಆ ಕಾರಣದಿಂದ ಹಿಂದೆನೇ ಹೇಳಾಯ್ತು, ಉತ್ಸರ್ಜನ ಬೆಳಗಾದ ತಕ್ಷಣ ಮಾಡ್ಬೇಕಾದ್ರೆ ಯಾವಾಗ್ಲೇ ಮಲಮೂತ್ಸರ್ಜನೆ ಮಾಡಿದಾಗ ಕೈ ಕಾಲು ತೊಳ್ಕೊಂಡು ಬಂದು ಆಚಮನವನ್ನು ಮಾಡಿ ಪ್ರತಿ ಬಾರಿ ನಡೆಸ್ಬೇಕಾದ್ದು. ಶುದ್ಧಿ ಇದೆಲ್ಲ ಶರೀರದಲ್ಲಿ ನವದ್ವಾರಗಳಿದೆ. ಅದರಿಂದ ಈ ಕಲ್ಮಶಗಳು ಇದು ಪ್ರತಿದಿನ ಆಗತ್ತೆ. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂದಂಗೆ ಆತ್ಮಕ್ಕೆ ಶರೀರಕ್ಕೆ ಎರಡಕ್ಕೂ ಮಾಡುವಂತ ಸಿದ್ಧತೆಗಳಿದಲ್ಲ. ಈ ಕಾರಣದಿಂದ ಏನನ್ನು ತಿನ್ನದೆ ಮೊದಲು ಆರಾಧನೆಯನ್ನು ಮುಗಿಸಿ ಆಮೇಲೆ ಆರಾಧನೆ ಆದ ಮೇಲೆ ಸ್ವೀಕಾರ ಮಾಡುವಂಥದ್ದು. ಹಿಂದೆ ಎಲ್ಲ ಈ ಉಪಹಾರ ಅನ್ನೋದು ಮಧ್ಯದಲ್ಲಿ ಇರ್ತಾ ಇರ್ಲಿಲ್ಲ. 2 ಊಟ ಮಾಡೋರಷ್ಟೇ. ಎಲ್ಲ ನಿಯತವಾಗಿ ಮಾಡುವಂಥದ್ದು. ಭಗವದ್ ಆರಾಧನೆ ಮಾಡಿ ಅದಕ್ಕೆ ಮೊದಲು ಅಥವಾ ಆಮೇಲೆ ಮಾಧ್ಯಾಹ್ನಿಕ ಮಾಡಿ ವೈಶ್ವದೇವವನ್ನು ನಡೆಸಿ ಷಣ್ಣವತಿ ಶ್ರಾದ್ದಗಳು ಅಂತ 96 ತರ್ಪಣಗಳನ್ನು ಒಂದು ವರ್ಷದಲ್ಲಿ ಬಿಡುವಂತಹದ್ದು. ಆ ತರ್ಪಣ ಬಿಡೋ ದಿವಸಗಳಲ್ಲಿ ಆರಾಧನೆ ಮುಗಿದು ಕೂಡ ತೀರ್ಥ ಮೊದಲು ಸ್ವೀಕಾರ ಮಾಡಬಾರ್ದು. ತರ್ಪಣವನ್ನ ಬಿಟ್ಟು ಎಲ್ಲ ಆದ್ಮೇಲೆ ಆಮೇಲೆ ಇದನ್ನ ತೀರ್ಥವನ್ನು ಭಗವತ್ ತೀರ್ಥವನ್ನ ಸ್ವೀಕಾರ ಮಾಡುವಂಥದ್ದು ಬಹಳ ಮುಖ್ಯವಾಗಿ. ಈಗಿನ ಕಾಲಕ್ಕೆ ಹೇಗೆ ಅಂತಂದ್ರೆ, ನೀವು ಬೇಗ ಅರ್ಜೆಂಟ್ ಹೋಗೋದಾದ್ರೂ ಕೂಡ ಅಷ್ಟೇ, ಆರಾಧನೆ ಬೇಗ ಮುಗಿಸಿ ಮನೆಯಲ್ಲಿ ಇರೋರು ಎಲ್ಲರೂ ಕೂಡ ಆ ಮಂಗಳಾರತಿ ಸಮಯದಲ್ಲಿ ಎಲ್ಲರೂ ಪ್ರೆಸೆಂಟ್ ಇರ್ಬೇಕು. ಎಲ್ಲರೂ ವೀಕ್ಷಣೆ ಕಂಠನಾದ ಮಾಡಿ ಮಂಗಳಾರತಿ ಅಂತಂದ್ರೆ ಅವಾಗ ಮತ್ತೆ ಎಲ್ಲರೂ ಕೂಡ ಸಾಮೂಹಿಕ ಸೇರಿ ಚಿಕ್ಕ ಮಕ್ಕಳು ಸ್ತ್ರೀಯರು ಎಲ್ಲರೂ ಕೂಡ ಶಿತ್ತಂ ಶ್ರೀಕಾಲೆ ಮಂಗ ಕಡಲ್ ಅದನ್ನ ವೇದ ಭಾಗ ಅವರು ಹೇಳಿ, ಪುರುಷರು ಯಾರದಕ್ಕೆ ಅಧಿಕಾರಿಗಳು ಅವರು. ತಸ್ಯೈವಂ ವಿದಿಶೋ ಯಜ್ಞಸ್ಯ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ. ಬಹಳ ಸುಂದರವಾಗಿದೆ ಅದರ್ಥ. ನಾನೇನು ಓಡಾಡ್ತೀನೋ ಕುಳ್ತೀನೋ ಮಾತಾಡ್ತೀನೋ ಎಲ್ಲವೂ ನಿನಗೆ ಸ್ತೋತ್ರ. ತಿರುಗಾಡಿದ್ದು ಪ್ರದಕ್ಷಿಣೆ. ಗೃಹಸ್ಥನಾಗಿ ಏನೇನು ಸಂಸ್ಥೆಗಳು ಬರುತ್ತೆ, ಈ ಪ್ರತಿಯೊಂದು ಬರುತ್ತೆ ಅದ್ರಲ್ಲಿ. ಸಪ್ತಪಾಕ ಇದ್ರದ್ದು ಕೂಡ ಚಾತುರ್ಮಾಸ್ಯ, ನೀಯ ಋತವಸ್ಥ, ಪಶುಬಂಧ, ಪ್ರವರ್ಗ್ಯ ಇವೆಲ್ಲ ಅದರಲ್ಲಿ ಬರುವಂತಹದ್ದು. ಎಲ್ಲವೂ ಮಾಡಿ ಶರೀರವನ್ನೇ ಮರಣಂ ತದವಭೃತಂ. ಶರೀರವನ್ನು ಬಿಟ್ಟರೆ ಅದು ಅವಭೃತ ಸ್ನಾನ ಆತ್ಮಕ್ಕೆ. ಮತ್ತೆ 8 ಚಕ್ರದಲ್ಲಿ ಬರೋದಿಲ್ಲ. ಬಹಳ ಸುಂದರವಾದ. ಆಮೇಲೆ ಏನು ಸಾಯುಜ್ಯಮಾಪ್ನೋತಿ, ನಾರಾಯಣ ಸಾಯುಜ್ಯಮಾಪ್ನೋತಿ. ವೈಕುಂಠದಲ್ಲಿ ಭಗವಂತನಿಗೆ ಸಮಾನವಾದ ಭೋಗವನ್ನು ಅವನು ಪಡೀತಾನೆ ಅಂತ ಪ್ರತಿದಿನ ಜ್ಞಾನ ಯಜ್ಞ ಅಂತ ಇದಕ್ಕೆ. ತೈತಿರಿಯ ಮಹಾನಾರಾಯಣದ ಕಡೆಯ ಅನುವಾಕ ಅದನ್ನ ಈ ಶಾತುಮರೆಯಲ್ಲಿ ಸೇರಿಸಿದ್ದಾರೆ. ಹಾಗೆ ತಿರುಪ್ಪಾವೈನ ಕಡೆ 2 ಪಾಶುರಗಳು ಪ್ರತಿದಿನ ಬೆಳಗ್ಗೆ ಆರಾಧನೆಯಲ್ಲಿ ಶಾತುಮರೆಗೆ ಸೇರಿಸಿಕೊಂಡು ಪ್ರತಿದಿನ ನಿತ್ಯ ಆರಾಧನೆಯಲ್ಲಿ ಹೇಳುವಂತದ್ದು. ಸಾಯಂಕಾಲದಲ್ಲಿ ಭಗವಂತನಿಗೆ ಪೂಜೆ, ಇದು ಆರಾಧನೆ. ಕೈಕಾಲು ತೊಳ್ಕೊಂಡೆಲ್ಲ ಮಾಡಿ ಇದನ್ನ ದೀಪ ಇದನ್ನೆಲ್ಲ ಇದು ಮಾಡಿ ಒಂದು ಶಾತುಮರೆ. ಸಾಯಂಕಾಲನೂ ಏನಾದ್ರು ಹಣ್ಣು ಇದ್ರೆ ಭಗವಂತನಿಗೆ ನಿವೇದನ ಮಾಡಿ, ಆಲಮಾಮರತಿನಿಲ ಮೇಲ್ ಕೊಂಡಲ್ ವಣ್ಣನೈ ಅಮಲನಾದಿಪಿರನ್ನ 2 ಪಾಶುರಗಳು. ಅವುಗಳನ್ನ ರಾತ್ರಿಯಲ್ಲಿ ಅನುಸಂಧಾನ ಕ್ರಮ. ಇದೆಲ್ಲ
ಹಿಂದಿನ ಆಚಾರ್ಯರುಗಳು ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ನನಗೆ ಯಾವುದೋ ಇದು ಇಷ್ಟ ಆಯಿತು, ಆ ಪತ್ತಿನಲ್ಲಿ ಅದು ಎರಡನ್ನು ಸೇರ್ತೀನಿ, ಇಲ್ಲ ತಿರುಪತಿ ಶ್ರೀನಿವಾಸಂದು ಅಹಲಗಿಲ್ಲೇ ಎಲ್ಲವೂ ಚೆನ್ನಾಗಿದೆ. ನೀವು ದ್ರವಿಡ ವೇದದಲ್ಲಿ ಎಲ್ಲರೂ ಅವರ ಅನುಭಾವಿ ಹಾಡಿದ್ದೇನೆ. ಆದ್ರೆ ಗೃಹದಲ್ಲಿ ನಡೆಸೋದಕ್ಕೆ ಏನು ಪ್ರೊಸೀಜರ್ ನಲ್ಲಿಂದ ಶಿತ್ತಂ ಶ್ರೀಗಾಲೆ ಮಂಗ ಕಡು ಬೆಳಗ್ಗೆ ಸಾಯಂಕಾಲ ಹಾಲು ಮಾಮರಿತ ಕೊಂಡಲ್ ಮಾಡಿದೆ. ದೇವಾಲಯಗಳಲ್ಲೂ ಕೂಡ ಇದೇ ಸೇಮ್ ಪ್ರೊಸೀಜರ್. ಈ ರೀತಿ ಶಾತುಮರೆ ಇದರದನ್ನು ಮಾಡ್ಬೇಕು. ಆಮೇಲೆ ದೇಶಿಕ ಸ್ತೋತ್ರವೋ ಇಲ್ಲ ಮಣವಾಳ ಮಾಮನಿಗಳ ಮಂಗಳ ಶಾಸನ ಇವುಗಳನ್ನು ಹೇಳಿ ತೀರ್ಥವನ್ನ ಎಲ್ರಿಗೂ ಕೊಡೋದು. ಆ ಸಂದರ್ಭದಲ್ಲಿ ಚತುಶ್ಲೋಕಿ ಅನುಸಂಧಾನ, ಸರ್ವದೇಶ ದಶಾಕಾಲೇ ತೀರ್ಥವನ್ನು ಕೊಡ್ಬೇಕಾದ್ರೆ ಎಲ್ರಿಗೂ ಕೂಡ ಆರಾಧನೆ ಯಾರು ಮಾಡ್ತಾರೋ ಅವರು ಮೊದಲು ತೀರ್ಥವನ್ನು ಸ್ವೀಕಾರ ಮಾಡ್ಬೇಕು. ಆಮೇಲೆ ಹಿರಿಯರಿಗೆ ಕೊಟ್ಟು ಆಮೇಲೆ ಚಿಕ್ಕವರಿಗೆ ಕೂಡ ಕೊಡಬೇಕು. ಈ ಎಲ್ಲ ಪ್ರಕ್ರಿಯೆ ಕಡೆಯಲ್ಲಿ ಒಂದು 5-10 ನಿಮಿಷದಲ್ಲಿ ಆಗುವಂತದ್ದು. 10 ನಿಮಿಷ ಅಂತ ಇಟ್ಕೊಳ್ಳಿ ಎಲ್ಲ ಈ ಶಾತುಮರೆ ಇದಕ್ಕೆ. ಅಷ್ಟು ಸಮಯ ಮನೆಯಲ್ಲಿರೋರು ಅಷ್ಟು ಜನ ಅದರಲ್ಲಿ ಭಾಗವಹಿಸಬೇಕು. ಇದು ಪ್ರೊಸೀಜರ್. ಇದಾದ್ಮೇಲೆ ಧನುರ್ಮಾಸ, ಮಾರ್ಗಳಿ ಮಾಸ, ಮಾರ್ಗಳಿ ತಿಂಗಳು ಮತ್ತೆ ನಿರಂಜನಲ್ಲಿ 30 ದಿವಸಗಳು ಗೋದಾದೇವಿ ನಡೆಸಿದಂತ ವ್ರತ ಪಾವೈ ತಿರು ಅಂತಂದ್ರೆ ಬಹಳ ಶ್ರೇಷ್ಠವಾದಂತ ನೋನ್ಬು ಅದು. ಆ ಸಂದರ್ಭದಲ್ಲಿ ಏನು ಅಂದ್ರೆ ಸ್ಮೃತಿಗಳಲ್ಲೇನೆ ಈ ಮಾತನ್ನ ಹೇಳಿದೆ. ಏನು ಅಂತಂದ್ರೆ ಆ ಧನುರ್ಮಾಸದಲ್ಲಿ ಭಗವಂತನಿಗೆ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಆರಾಧನೆ. ಸ್ನಾನ ಮಾಡಿ ಬಂದಿದ ತಕ್ಷಣ ನೀವು ಸಂಧ್ಯಾ ವಂದನೆ ಬೇಕಾದ್ರೆ ಆಮೇಲೆ ಮಾಡ್ಬೋದು, ಭಗವಂತನ ಮೊದಲು ಆರಾಧನೆ ಮಾಡ್ಬೇಕು. ಆ ದಿವಸ 30 ದಿವಸ ಕೂಡ ಭಗವಂತನಿಗೆ ಪೊಂಗಲು ಮುದ್ಗಾನ್ನ ಅಂತ ಹೆಸರೋದಕ್ಕೆ ಅದರ ನಿವೇದನೆ ಆಗ್ಬೇಕು. ಅದರಲ್ಲಿ 27ನೇ ದಿವಸ ಕೂಡ ವೆಲ್ಲಂ ಶೇರ್ ಅಂತಂದಾಗ ಸಕ್ಕರೆ ಪೊಂಗಲ್ ಮಾಡುವಂತಹದ್ದು. ಮಿಕ್ಕ ದಿವಸಗಳೆಲ್ಲದರಲ್ಲೂ ಕೂಡ ಪೊಂಗಲ್ನ ನಿವೇದನೆ. ಧನುರ್ಮಾಸ ಪೂಜನೆ ಶಾತುಮರೆಯಲ್ಲಿ ಪ್ರತಿ ದಿನವೂ ಕೂಡ ಶಿತ್ತಂ ಶ್ರೀಗಾಲ ಗಂಗ ಕಡಲ್ ಹೇಳಿ ಅದಾದ್ಮೇಲೆ ಅವತ್ತವತ್ತಿನ ಪಾಶುರವನ್ನ ಶಾತುಮರೆಯಲ್ಲಿ ಹೇಳೋದು 2 ಸಲ ಅಂತ. ಇದು ಪ್ರೊಸೀಜರ್ ಧನುರ್ಮಾಸ ಪೂಜೆನಲ್ಲಿ. ಬೆಳಗ್ಗೆ ಬೇಗನೆ ಎದ್ದು ಮಾಡಿ, ಏನಾದ್ರು ನೀವು ಹಳ್ಳಿಗಳಲ್ಲಿ ಇದರಲ್ಲಿ ಇರೋದಾದ್ರೆ ದೇವಸ್ಥಾನದಲ್ಲೂ ಹೋಗಿ ಅಲ್ಲೂ ಕೂಡ ಭಾಗವಹಿಸಬಹುದು. ಮನೆಯಲ್ಲಿ ಇದು ಮುಗಿಸ್ಕೊಂಡು ಧನುರ್ಮಾಸ ಪೂಜೆಯಲ್ಲಿ ನಡೆಸುವಂತಹದ್ದು ಬಹಳ ವಿಶೇಷವಾದ ಫಲಗಳು ಉಂಟು ಅಂತ ಅನ್ನೋದನ್ನ ಸ್ಮೃತಿಗಳು ಅನೇಕವಾಗಿ ತಿಳಿಸುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸ ಪೂಜೆ. ಇನ್ನು ಇದಾದ್ಮೇಲೆ ವಿಶೇಷ ಆರಾಧನೆಗಳು. ಈಗ ರಾಮ ನವಮಿ, ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಮೊದಲನೇದೋ 2ನೇದೋ, ಮನ್ನಾರ್ ಸಂಪ್ರದಾಯವೋ ತೋಳಪ್ಪರ ಸಂಪ್ರದಾಯವೋ. ಕೃಷ್ಣನಿಗೆ ಎಲ್ಲ ಭಕ್ಷಣಗಳನ್ನು ಮಾಡ್ಬೇಕಾದ್ರೆ ಬೆಳಗ್ಗೆ ಎದ್ದು ಏನನ್ನು ತಿಂದೆ ಅವಾಗಲೇ ಭಕ್ಷಣಗಳನ್ನ ಮಾಡಿ ಇಟ್ಕೊಂಡು ಎಲ್ಲವನ್ನು ಕೂಡ. ರಾಮನಿಗೆ ಬರೀ ಕೋಸಂಬರಿ ಈ ಪಾನಕ ಇದನ್ನೇ ಕೊಡಬೇಕು ಅಂತಿಲ್ಲ. ಅದ್ರ ಜೊತೆಗೆ ಭಕ್ಷಣಗಳು ಮಾಡಿದ್ರೆ ಏನ್ ರಾಮ ತಿನ್ನೋಲ್ಲ ಅಂತಾನೇನು? ಅವನಿಗೆ 56 56 ಭೋಗ್ ಅಂತಾರೆ ಉತ್ತರದಲ್ಲೆಲ್ಲ. ಭಗವಂತನಿಗೆ ಅದೆಲ್ಲ ಭಕ್ಷಣಗಳು ಇದನ್ನೆಲ್ಲ ಎಲ್ಲ ಜಯಂತಿಗಳಲ್ಲಿ, ನರಸಿಂಹ ಜಯಂತಿ, ರಾಮ ಕೃಷ್ಣ ಅವತಾರಗಳು, ದಶಾವತಾರದ್ದು ಈ ಎಲ್ಲ ಜಯಂತಿಗಳನ್ನು ಆಚರಿಸ್ಬೇಕು. ಎಲ್ಲ ಜಯಂತಿಗಳಲ್ಲಿ ಕೃಷ್ಣ ಭಗವಂತನ ಅವತಾರದ ದಿವಸಗಳಲ್ಲಿ ಉಪವಾಸ ಬಹಳ ಶ್ರೇಷ್ಠವಾದದ್ದು. ಇಲ್ಲಿದ್ರೆ ಇನ್ನೊಂದು ಸಂಪ್ರದಾಯ ಉತ್ಸವಾಂತೆ ಪಾರಣಂ ಅಂತ. ಉತ್ಸವ ಆದ್ಮೇಲೆ ಆಮೇಲೆ ಮಾಡುವಂಥದ್ದು. ಉತ್ತಮ ಪಕ್ಷ ಅವತ್ತಿನ ದಿವಸ ಅನ್ನವನ್ನು ತಿನ್ನೋದು ಬೇಡ. ಭಗವಂತ ನಿವೇದನಾದ ಇನ್ನೇನಾದ್ರು ಬೇರೆ ಪ್ರಸಾದಗಳು ಇದೆಯಲ್ಲ, ಅವಲಕ್ಕಿ ಇವುಗಳನ್ನು ತಿನ್ನುವಂಥದ್ದು. ಹಾಗೆ ನರಸಿಂಹ ಜಯಂತಿ ದಿವಸ ಸಾಯಂಕಾಲ ಸ್ನಾನ ಮಾಡಿ ಬೆಳಗ್ಗೆ ಮಾಡುವಂತ ಆರಾಧನೆ. ಬೆಳಗ್ಗೆ ಮಾಮೂಲು ಆರಾಧನೆ ಆಗೋಗಿರ್ಬೇಕು. ಸಾಯಂಕಾಲ ಪುನಃ ಸ್ನಾನ ಮಾಡಿ ನರಸಿಂಹ ಜಯಂತಿ ಪ್ರಯುಕ್ತ ಸೂರ್ಯಾಸ್ತಮ ಆಗುವುದಕ್ಕೆ ಮೊದಲು ಹೊಸಲಿನಲ್ಲಿ ಎಲ್ಲ ತೊಳೆದು ಅಲ್ಲೆಲ್ಲ ದೀಪವನ್ನಿಟ್ಟು ನಡೆಸುವಂತಾರೆ. ಈ ತುಳಸಿ ಇದ್ರದ್ದು ಅಷ್ಟೇ. ಉತ್ಥಾನ ದ್ವಾದಶಿನಲ್ಲಿ ತುಳಸಿಯ ಸಾನ್ನಿಧ್ಯದಲ್ಲಿ ಗಿಡದ ಹತ್ರನೇ ಭಗವಂತನ ಒಂದು ವಿಗ್ರಹವನ್ನಿಟ್ಟು ಅಲ್ಲಿ ಅಭಿಷೇಕ ಮಾಡಿ ಎಲ್ಲ ಅರ್ಚನೆ ಷೋಡಶ ಉಪಚಾರಗಳನ್ನು ನಡೆಸಿ ತುಳಸಿಗೆ ಕೃಷ್ಣನ ಸಾನ್ನಿಧ್ಯದ ಜೊತೆಗೆ ಪೂಜೆ ಮಾಡುವಂಥದ್ದು. ಸಂಜೆಯಲ್ಲೂ ಕೂಡ ಆರತಿಗೆ ಮೊದಲು ತುಳಸಿಗೆ ಕೃಷ್ಣನ ಇದರಲ್ಲಿ ಇಟ್ಟು ಎಲ್ಲರನ್ನ ಕರೆದು ಏನಾದ್ರು ಒಂದು ಸಿಹಿಯೇನೋ ಮತ್ತೊಂದು ಏನೋ ಸುಂದರೋ ಯಾವುದೋ ಮಾಡಿ ಭಗವಂತನಿಗೆ ಪ್ರಸಾದ ಮಾಡುವಂತಹದ್ದು. ಹೀಗೆ ವಿಶೇಷ ದಿನಗಳಲ್ಲಿ ಆರಾಧನೆ.
ಆ ಸಂದರ್ಭದಲ್ಲಿ ಈ ಆರಾಧನೆಯಲ್ಲಿ ಲೋಕನಾಥಸ್ಯ ಕೃಷ್ಣಸ್ಯ ಜಯಂತಿ ತ್ವಾಂ ಉಪಾಗತ, ರಾತ್ರಿ ಕೃಷ್ಣ ಹುಟ್ಟಿದ ರಾತ್ರಿ 12 ಗಂಟೆಗೆ. ಸೊ ಅದಕ್ಕೆ ಎಷ್ಟು ನಿಧಾನಕ್ಕೆ ಮಾಡಿದ್ರೆ ಅಷ್ಟು ಒಳ್ಳೇದು. ಆದ್ರೆ ಎಲ್ರು ಬೇಗ ಮಲಗ್ತಾರೆ ಅಂದ್ರೆ ಅಟ್ಲೀಸ್ಟ್ 7-8 ಗಂಟೆಗೆ ಶುರು ಮಾಡಿ ಸ್ವಲ್ಪ, ಅಥವಾ ಮೊದಲು ಸ್ವಲ್ಪ ಶುರು ಮಾಡಿಕೊಂಡು ನಿತ್ಯಾನುಸಂಧಾನ, ಪಂಚಸೂಕ್ತಗಳು, ವಿಷ್ಣು ಸಹಸ್ರನಾಮ, 16 ಸಹಸ್ರನಾಮಗಳಿದೆ. ವಿಷ್ಣು ಸಹಸ್ರನಾಮವನ್ನು ಹೇಳಿ ಅವತ್ತು ಭಗವಂತನಿಗೆ ಒಂದೊಂದು 100ಗೂ ಒಂದೊಂದು ನಾಮಾವಳಿ ಆದ್ಮೇಲೆ ಒಂದೊಂದು ಮಂಗಳಾರತಿ ಕರ್ಪೂರವೋ ಇಲ್ಲ ತುಪ್ಪದ್ದು ಬತ್ತಿನೋ ಇಟ್ಟು ನಡೆಸುವಂತಹದ್ದು. ಏನೇನು ಭಕ್ಷಣಗಳು ಮಾಡಿರ್ತೀರೋ ಅದನ್ನೆಲ್ಲ ಇಟ್ಟು ಎಲ್ಲ ಭಗವಂತನಿಗೆ ಸಂತೋಷದಿಂದ ಮಾಡೋದು. ಸುಮಾರು 3 ಗಂಟೆ ಕಾಲ ನಡೆಸ್ಬೋದು ಅವತ್ತು ದಿವಸ. ಕೃಷ್ಣ ಜಯಂತಿ, ನರಸಿಂಹ ಜಯಂತಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದದ್ದೇನು ಅಂದ್ರೆ, ಭಾಗವತದಲ್ಲಿ ನರಸಿಂಹನ ಅವತಾರ, ಹಾಗೆ ಕೃಷ್ಣನ ಅವತಾರ, ದಶಮಸ್ಕಂದದ 3ನೇ ಅಧ್ಯಾಯ, ಇವುಗಳನ್ನ ಆರಾಧನೆ ಅರ್ಚನೆಯ ಸಂದರ್ಭದಲ್ಲಿ ಪಾರಾಯಣ ಮಾಡಬೇಕು. ಕೃಷ್ಣ ಜಯಂತಿಯಲ್ಲಿ ಕ್ಷೀರದಿಂದ ಅರ್ಘ್ಯವನ್ನು ಕೊಡೋದು ಚಂದ್ರನಿಗೆ, ಕೃಷ್ಣನಿಗೆ. ಯಾತಃ ಕಂಸವದಾರ್ಥಾಯ ಭೂಭಾರೋತ್ತರಣಾಯ ಚ ಅಂತ ಹೇಳಿ ಇದಮರ್ಘ್ಯಂ 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 ಅಂತ ಒಂದು ಕೃಷ್ಣನ ಚಿಕ್ಕ ವಿಗ್ರಹ ಇಟ್ಕೊಂಡು ಹಾಲಿನಿಂದ ಅವನಿಗೆ ಅರ್ಘ್ಯವನ್ನು ನೀಡುವಂತ ಭಗವದ್ ಆರಾಧನೆ ಎಲ್ಲ ಮುಗಿದ್ಮೇಲೆ ಈ ರೀತಿ ಭಗವಂತನಿಗೆ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಡೆಸುವಂತಹದ್ದು ಭಗವದ್ ಆರಾಧನೆ. ಆರಾಧನೆಯ ಬಗ್ಗೆ ನಾನು ಅನೇಕ ಬಾರಿ ಕಾರ್ಯಾಗಾರಗಳು, ವರ್ಕ್ಶಾಪ್ಸ್ ತರ ಮಾಡಿ 15 ದಿವಸನೋ ಇದನ್ನ ಇಟ್ಕೊಂಡು ಪ್ರತಿದಿನ ಅದರಲ್ಲಿ ಅನಧ್ಯಯನ ದಿವಸಗಳಲ್ಲಿ ಏನೇನ್ ಮಾಡ್ಬೇಕು, ಏಕರಣೆಗಳು ಇವುಗಳನ್ನ ಹೇಗೆ ಇಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ, ವೇದವನ್ನು ಬಿಟ್ಟು ಬೇರೆ ಮಂತ್ರಗಳನ್ನ ಅವತ್ತಿನ ದಿವಸ ಹೇಳ್ಕೊಡೋದು. ಹೀಗೆ ಮುಖ್ಯವಾಗಿ ಆ ಪುರುಷ ಸೂಕ್ತ ಸರಿಯಾಗಿ ಬರಬೇಕು, ಕಂಠೋಕ್ತ ಹೋಗ್ಬೇಕು, ಒಂದು ತಪ್ಪು ಇರಬಾರ್ದ್ರಲ್ಲಿ. ಸ್ವರದಲ್ಲಾಗಲಿ, ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಾಗಲಿ, ಉದಾತ್ತ ಅನುದಾತ್ತಗಳಲ್ಲಿ ತಪ್ಪಾಗಬಾರದು. ಹಾಗೆ ಭಗವದ್ ಆರಾಧನಾ ವರ್ಕ್ಶಾಪ್ ಇದು ಅನೇಕ ಬಾರಿ ಮಾಡಿದ್ರು. ಯಾರಿಗಾರು ಆಸಕ್ತಿ ಇದ್ರೆ ಎಲ್ಲ 1 ಜನ 2 ಜನ ಸೇರ್ತೀರಿ, ಸೇರಿ ಬೇಕಾದ್ರೆ ಒಂದ್ಸಲಿ ಮತ್ತೆ ಪುನಃ ನಡೆಸ್ಬೋದು. ಸಾಲಿಗ್ರಾಮವನ್ನು ಇಟ್ಕೊಂಡು ಮಾಡೋದು. ಇನ್ನು ಸಾಲಿಗ್ರಾಮದ ಸಂಖ್ಯೆಗಳಲ್ಲಿ ಹೇಗೆ ಅಂದ್ರೆ, 1 ಸಾಲಿಗ್ರಾಮದಿಂದ ಪೂಜೆ ಸಾಕು. ಒಂದು ಅದೇನೋ 120 200 ಈ ತರ ಇಟ್ಕೋಬೇಕು ಅಂತ ಏನಿಲ್ಲ. ಅಧಿಕಸ್ಯ ಅಧಿಕಂ ಫಲಂ ಅನ್ನೋದೆಲ್ಲ ಇದಕ್ಕಲ್ಲ. 4 ಸಾಲಿಗ್ರಾಮ ಇದ್ರೆ ಒಂದು ಕ್ಷೇತ್ರ ಅಂತ ಹೇಳ್ತಾರೆ. 4, 8 ಈ ರೀತಿ ಮಲ್ಟಿಪಲ್ಸ್ ಆಫ್. ಒಟ್ಟಿನಲ್ಲಿ 2 ಬಿಟ್ಟು ಸಮಸಂಖ್ಯೆಯಲ್ಲಿ ಸಾಲಿಗ್ರಾಮಗಳನ್ನ ಇಟ್ಕೊಳ್ಳೋದು. ಬೆಸ ಸಂಖ್ಯೆಯಲ್ಲಿ 1 ಇಟ್ಕೋಬಹುದು. ಆಮೇಲೆ 3, 5, 7 ಇದ್ರೆ ಇಲ್ಲ ಒಂದು ಯಾರಿಗಾರು ಕೊಡಿ, ಇಲ್ಲ ಯಾರಿಂದಾನೋ ತಗೊಳ್ಳಿ, ಆ ರೀತಿ ಮಾಡಿ ಇಟ್ಕೊಳ್ಳೋದು. ಮನೆಯಲ್ಲಿ ಯಾರಾದ್ರೂ ಆಚಾರ್ಯ ತಿರುಗಿ ಸೇರಿದಾಗ ದಶದಾನಗಳಲ್ಲಿ ಸಾಲಿಗ್ರಾಮ ದಾನವನ್ನು ಕೂಡ ಕೊಡೋದಿದೆ. ಅದ್ರ ಜೊತೆ 1-2 ದೀಪ ಇದೆಲ್ಲ ಮಾಡಿ ದೀಪದಾನ ಇವೆಲ್ಲ ಸೇರಿಸಿ ಮಾಡುವಂತ. ಸಾಮಾನ್ಯ ವಿಗ್ರಹಕ್ಕೂ ಕೂಡ ಸಾಲಿಗ್ರಾಮ ಆರಾಧನೆಯನ್ನು ನಡೆಸಬಹುದು. ಸಾಲಿಗ್ರಾಮದ ಸೌಕರ್ಯ ಬಹಳಷ್ಟು. ಸಾಲಿಗ್ರಾಮ ಇದ್ರೆ ತುಂಬಾ ಮಡಿಯಾಗಿರ್ಬೇಕು, ಸಾಲಿಗ್ರಾಮದಷ್ಟೇ ಇಲ್ಲ ವಿಗ್ರಹಕ್ಕೆ ಇನ್ನೂ ಮಡಿಯಾಗಿರ್ಬೇಕು ಸಾಲಿಗ್ರಾಮಕ್ಕಿಂತ. ಇಲ್ಲಾದ್ರೂ ಕೂಡ ಒಂದು ಸ್ವಲ್ಪ ಏನೋ ಇವತ್ತು ಮಾಡ್ಲಿಲ್ಲ ನೀವು ಬಿಡ್ಲೇಬಾರದು, ಆರಾಧನೆ ಇಲ್ಲದೆ ಇರ್ಲೇಬಾರದು. ಹೊರಗಡೆ ಹೋಗ್ಬೇಕಾದ್ರೂ ಕೂಡ ನಾವು ತಗೊಂಡು ಹೋಗೋದು ಸಂಪುಟಗಳಲ್ಲಿ, ಇದರಲ್ಲಿ ಸಾಲಿಗ್ರಾಮ ತಗೊಂಡೋಗಿ ಎಲ್ಲಿದ್ರು ಕೂಡ ಮನಸ್ಸು ಹೊಂದಿದ್ರೆ ಎಲ್ಲಿ ಬೇಕಾದ್ರೂ ನಡೆಸ್ಬೋದು. ಹೊರದೇಶಕ್ಕೆ ಹೋಗ್ಬೇಕಾದ್ರೂ ಎಲ್ಲದನ್ನು ತಗೊಂಡು ಹೋಗ್ತಾ ಇದ್ದೆ. ಎಲ್ಲಿ ಹೋದ್ರು ಕೂಡ ಅಷ್ಟೇ, ಯಾವ್ದೋ ಒಂದು ಹೋಟೆಲ್ ನಲ್ಲಿ ನಿಂತ್ಕೊಂಡು ಅಲ್ಲಿ ಹೋದೊಂದು ಪುಣ್ಯ ಮಾಡಿ ಬೆಳಗಾದ ತಕ್ಷಣ ನನ್ನೆಲ್ಲ ನಿತ್ಯ ವಿಧಿಗಳು ಮುಗಿಸಿ ಸಾಲಿಗ್ರಾಮಕ್ಕೆ ಮಾಡಿ ಏನೋ ಒಂದು ಕುಕ್ಕರ್ ಏನೋ ತಗೊಂಡೋದ್ರು, ಅದ್ರಲ್ಲಿ ಅನ್ನವನ್ನು ಮಾಡಿ ನಿವೇದನ ಹೊರಗಡೆ ನಾವು ಸ್ವೀಕಾರ ಮಾಡಿದ್ರು ಕೂಡ ಹೀಗೆ. ಆದ್ರೆ ಈಗೆಲ್ಲರೂ ಊರಿಗೋ ಮತ್ತೊಂದು ನೀವು ಹೋಗುವ ಜಾಗದಲ್ಲಿ ಎಲ್ಲಿ ಇಳ್ಕೊಳ್ತಿರೋ ಬಂಧುಗಳು ಮನೆಯಲ್ಲಿ, ಅವ್ರ ಮನೇಲಿ ಸಾಲಿಗ್ರಾಮ ಇದ್ದರೆ ನಿಮ್ ಸಾಲಿಗ್ರಾಮ ಸಪರೇಟ್ ಆಗಿ ತಗೊಂಡು ಹೋಗೋದು ಬೇಕಿದೆ. ಸಾಲಿಗ್ರಾಮಕ್ಕೆ ನಿವೇದನ ಆಗಿದ್ದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡೋದಷ್ಟೇ. ನನ್ನ ಸಾಲಿಗ್ರಾಮಕ್ಕೆ ಪೂಜೆ ಮಾಡೋದ್ರೇನೆ ಪೂಜೆ, ಅವ್ರ ಮನೆ ಸಾಲಿಗ್ರಾಮ ನಮ್ದು ಬೇರೆನಾ, ಇಲ್ಲಿರೋದು ಭಗವಂತ ಬೇರೆನಾ, ಅಲ್ಲಿರೋ ಭಗವಂತ ಬೇರೆನಾ? ಇದಿಲ್ಲ. ಸೊ ಅದರಿಂದ ಎಲ್ಲಿ ಸಾಲಿಗ್ರಾಮ ಇದೆ ಅಲ್ಲಿ ಸಾಲಿಗ್ರಾಮಕ್ಕೆ ಆರಾಧನೆ ಬೆಳಗ್ಗೆ ಆಗಿ ಭಗವಂತನಿಗೆ ಏನ್ ಮಾಡ್ತಾರೋ ಅಂತ ನಿವೇದನೆ ಮಾಡಿದ್ರೆ ಸ್ವೀಕಾರ ಮಾಡಬಹುದು. ಭಗವಂತನಿಗೆ ನಿವೇದನವಲ್ಲದಂತದ್ದನ್ನ ತಿಂದ್ರೆ ಕೇವಲ ಆಗೋ ಭವತಿ ಕೇವಲ ಕೇವಲ ಅಘ ಅಂದ್ರೆ ಪಾಪ. ಈ ಅನ್ನ ಏನ್ ಸ್ವೀಕಾರ ಮಾಡ್ತೀವಿ ಇದು
ಆಹಾರ ಸ್ವೀಕಾರ ಮಾಡೋದ್ರ ಬಗ್ಗೆ ಪ್ರಾಣಾಗ್ನಿಹೋತ್ರ ಅಂತ ಇನ್ನೊಂದು ಎಪಿಸೋಡ್ ನಲ್ಲಿ ಹೇಳೋಣ. ಭಗವಂತನಿಗೆ ನಿವೇದವಾದದ್ದನ್ನೇ ಸ್ವೀಕಾರ ಮಾಡಬೇಕು. ನಿವೇದನ ಅರ್ಹವಲ್ಲ ಅದನ್ನು ಉಪಯೋಗಿಸಲೇಬಾರದು. ಹೀಗೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಂತ ತೀರ್ಥ ಪ್ರಸಾದ ರೂಪವಾಗಿ ಇವುಗಳನ್ನ ನಾವು ಸ್ವೀಕಾರ ಮಾಡಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಕಡೆಯಲ್ಲೂ ಕೂಡ ಸಿರೈಹಿ ಅಂಗೈಹಿ ತುಷ್ಟವಾಗಂ ಸಹ ಅಂತಂದಂತೆ ಮನಸ್ಸು ಪ್ರಶಾಂತವಾಗಿರೋಕೆ ಇದೆಲ್ಲ ಕಾರಣವಾಗುತ್ತೆ. ಒಂದೊಂದು ದಿವಸ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದಾಗ ಧನ್ಯತೆಯ ಭಾವ ಇರುತ್ತೆ ನಮಗೆ. ಇವತ್ತಿನ ಕೆಲಸ ಎಲ್ಲವೂ ಸಾಂಗವಾಗಿ ಶಾಸ್ತ್ರೋಕ್ತವಾಗಿ ಆಚಾರ್ಯರ ಪೂರ್ವಾಚಾರ್ಯರು ಹೇಗೆ ತೋರಿಸಿದ್ರು ಆ ರೀತಿಯಲ್ಲಿ ನನ್ನಿಂದ ಎಷ್ಟು ಮಟ್ಟಿಗೆ ಸಾಧ್ಯವೋ ಅದನ್ನು ನಡೆಸಿದ್ದೇನೆ ಅನ್ನುವ ಸಂತೃಪ್ತಿ ಅದು ಉಂಟಾಗುತ್ತೆ. ಅದಕ್ಕಾಗಿ ಪ್ರತಿದಿನ ನಡೆಸುವಂತಹದ್ದನ್ನ ನಡೆಸಬೇಕು. ಸೊ ಅದರಿಂದ ಈ ಸಂಚಿಗೆ ಉಪಾದಾನ ಹಾಗೂ ಆರಾಧನೆ ಎರಡನ್ನೂ ಸೇರಿದಂತೆ ಒಂದು ಇದರ ಬಗ್ಗೆ ಇನ್ನೂ ಏನಾದರೂ ಸಂದೇಹಗಳಿದ್ರೆ ನೀವು ವಾಟ್ಸಪ್ ನಲ್ಲಿ ಬರೀಬಹುದು. ಏನಿದ್ರು ನನಗೆ ಏನು ತಿಳಿದೆಯೋ ಅದನ್ನ ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಆರಾಧನೆಯ ಒಂದು ಪ್ರಾತ್ಯಕ್ಷಿಕೆ ವಿಡಿಯೋ ಪ್ರೆಸೆಂಟೇಷನ್ ಹೇಗೆ ಇಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಪೂರ್ಣವಾಗಿ ವಿವರವಾಗಿ ತಿಳಿಸಿದೆ. ಅದು ಕೂಡ ಇದ್ರ ಜೊತೆನಲ್ಲಿ ಬರುತ್ತೆ. ಎಲ್ಲರೂ ಕೂಡ ನಿತ್ಯ ವಿಧಿಗಳಲ್ಲಿ ಶ್ರದ್ಧೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ನಡೆಸೋಣ. ನಮಗೂ ಒಳ್ಳೇದು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೇದು. ನಾವು ಎಲ್ಲವನ್ನು ಮಾಡ್ತಾ ಬಂದ್ರೆ ಸಹಜವಾಗಿ ನಮ್ಮ ಮಕ್ಕಳು ಅದನ್ನ ತಿಳಿದು ಮುಂದಕ್ಕೆ ಅವರು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ಮಾಡ್ತಾ ಬರೋದು. ಇದು ಹೇಗೆ ಅಂದ್ರೆ ಆ ಸುಭಾಷಿತಗಾರ ಹೇಳ್ತಾನೆ, ಸಹಸ್ರ ಯೋಜನೆಗಳಾದ್ರೂ ಕೂಡ ಒಂದು ಇರುವೆ ಪಿಪೀಲಿಕ ನಿಧಾನ ಮೆಲ್ಲ ಮೆಲ್ಲಗೆ ನಡೀತಾ ಸಾಧಿಸ್ಬಿಡುತ್ತೆ. ಮಾಡೋಣ ಮಾಡೋಣ ಅಂತಂದ್ಬಿಟ್ಟು ಸಾಕ್ಷಾತ್ ವೈನತೆ ಏನಾದ್ರು ಒಂದು ಕ್ಷಣ ಒಂದು ಮನೋವೇಗ ಅವನು ಹೊರಡದೇ ಇದ್ರೆ, ಮನಸ್ಸು ಮಾಡದೇ ಇದ್ರೆ ಒಂದು ಹೆಜ್ಜೆನೂ ಮುಂದಕ್ಕೆ ಇಡಲ್ಲ ಅಂತ ಒಂದು ಸುಭಾಷಿತದಲ್ಲಿ ಸುಭಾಷಿತ ನೀವಿನ ಅಂತ. ಸೊ ಅದರಿಂದ ಪ್ರಯತ್ನ ಶುರು ಮಾಡೋಣ, ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಾ ಬರುವಂತ. ಇವೆಲ್ಲ ಕೆಲಸ ಮಾಡ್ತಾ ಬಿಟ್ರೆ ಇದು ಕೆಲಸ ಬೇಡವಾ? ಕೆಲಸವೂ ಬೇಕು, ಆದ್ರೆ ಕೆಲಸದಲ್ಲಿ ಇದೆಲ್ಲವನ್ನು ಬಿಟ್ಟುಬಿಡೋದಲ್ಲ, ಇದು ಪ್ರಧಾನ. ಇವೆಲ್ಲ ನಾವು ಅನ್ನಿಸ್ಬೇಕಾದ ಬ್ರಾಹ್ಮಣನಾಗಿ ಶ್ರೀ ವೈಷ್ಣವನಾಗಿ ನಡೆಸುವಂತ ಪ್ರಧಾನ ಕ್ರಿಯೆಗಳು. ಎಷ್ಟೆಷ್ಟು ಸಾಧ್ಯ ಇದರಲ್ಲಿ ಅದನ್ನ ಸೇರಿಸ್ಕೊಂಡು ಹೋಗಿ. ಶ್ರದ್ಧೆ ನಿಮಗಿದ್ರೆ ಭಗವಂತ ಅವಕಾಶ ಮಾಡಿ ಕೊಡ್ತಾನೆ. ಮುಂದಕ್ಕೆ ನಿವೃತ್ತಿನೋ ಇದ್ರದ್ದು ಆದ್ಮೇಲೆ ಇನ್ನೂ ಹೆಚ್ಚಿಗೆ ಸೇರಿಸ್ಕೊಂಡು ಹೋಗಿ ಎಲ್ಲ ಮಾಡುವಂತ. ಸೊ ಹೀಗೆ ಆಸಕ್ತಿ ಇರಬೇಕು, ಮನಸ್ಸಿರ್ಬೇಕು. ಮನಸ್ಸು ಹೊಂದಿದ್ರೆ ಎಲ್ಲದಕ್ಕೂ ಮಾರ್ಗ. ಬೇರೆ ದೇಶ ವಿಲ್ ದೇಶ ವೇ ಅಂತ ಬಂದಂತೆ ಮನಸ್ಸು ಮಾಡಬೇಕು. ಭಗವಂತ ಪ್ರೀತನಾಗ್ತಾನೆ ಈ ಕೆಲಸಗಳಿಂದ. ನಮ್ಮ ಪ್ರಬಲತರ ಪ್ರಾಚೀನ ಕರ್ಮಗಳನ್ನ ಪರಿಹಾರ ಮಾಡ್ತಾನೆ. ಅವನ ಕೃಪೆ ನಮಗೆ ಬೀಳೋದಕ್ಕೆ ಅಡ್ಡಿಯಾಗಿರುವಂತ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಅನಿಷ್ಟ ನಿವೃತ್ತಿ ಅದರ ಜೊತೆಗೆ ಇದಾಗುತ್ತೆ. ಸೊ ಇದು ಶ್ರದ್ಧೆಯಿಂದ ಆಚರಿಸೋಣ. ಮಂಗಳಾನಿ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.